ಇನ್ನೊಬ್ರು ಯೂಟ್ಯೂಬಿಂದ ಸರ್ ನಿಮ್ಮ ಕ್ರೇಜಿ ಕ್ವಶನ್ ಔಟ್ ಆಫ್ ಟಾಪಿಕ್ ಬಗ್ಗೆ ಕೇಳೋದ ಅಂತ ಇದ್ದೀನಿ. ದರ್ಶನ್ಗೆ ಬೇಲಾಗುತ್ತೆ ಸರ್? ಮಾಡಿಸ್ತೀವಿ ನಾವು. ಓಕೆ ಸರ್, ನೀವ್ ಹೇಳಿದ್ಮೇಲೆ ಮುಗಿದೋಯ್ತು ಬಿಡಿ, ಎಲ್ಲ ರೆಡಿಯಾಗಿ ಆಗ್ಬೋದು. ನಾವು ನಮ್ಮ ಪ್ರೇಯರ್ ಅದೇ ಮಾಡ್ತಾ ಇರೋದು. ಬಟ್ ಇಷ್ಟೆಲ್ಲ ಮಾಡಿ ನಮ್ಮ ಹತ್ರ ಯಾರೂ ಅಪ್ರೋಚ್ ಮಾಡಿಲ್ಲ. ಹಾಗಾಗಿ ಅವ್ರ ಫ್ಯಾಮಿಲಿ ಅಪ್ರೋಚ್ ಮಾಡೋದ್ರಿಂದ ನಾವು ಹೊರಗಡೆನೇ ನಮ್ಮ ಕೈಲಾಗಿ ಕೆಲಸ ಮಾಡಬೇಕಾಗಿದೆ. ಅಕಸ್ಮಾತ್ ಅವರು ಫ್ಯಾಮಿಲಿನೋ ಅಥವಾ ಯಾರು ಡಿಸೈಡ್ ಮಾಡ್ತಾರೆ ಫ್ಯಾಕ್ಟ್ರಿ ನಮ್ಗೆ ಅಪ್ರೋಚ್ ಮಾಡಿದರೆ ಡೆಫಿನೆಟ್ಲಿ ನಮ್ಮ ಕೈಲಾದಂಥ ಹೆಲ್ಪ್ ಮಾಡ್ತಾಯಿದ್ವಿ ಹೊರಗಡೆ ಬರಲಿಕ್ಕೆ. ನೀವು ನೋಡಿದ್ರಲ್ಲ, ಪ್ರೊಟೆಸ್ಟ್ ಮಾಡಿಸಿದೆ, ಕ್ಯಾಂಪೇನಿಂಗ್ ಮಾಡಿದೆ, ಆತನ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಿದೆ. ಆತ ಕೊಲೆನೇ ಮಾಡಿಲ್ಲ ಅಂತ ಹೇಳ್ದಂಥ ಏಕೈಕ ವ್ಯಕ್ತಿ. ಪೊಲೀಸ್ ಇನ್ವೆಸ್ಟಿಗೇಷನ್ ಅಪೋಸ್ ಮಾಡಿ ಅದು ಕರ್ನಾಟಕದಲ್ಲಿ ನಾನು ಮಾಡಿದ್ದೀನಿ. ಇನ್ನೇನು ಮಾಡಬೇಕಪ್ಪ? ಯು ಆರ್ ರಿಯಲಿ ಗ್ರೇಟ್. ತಾವಷ್ಟು ದೊಡ್ಡ ಮಾತಾಡಬಾರ್ದು. ಈ ಗೆಲುವಿಗೆ ಕಾರಣ ನನ್ನ ಹೋರಾಟದ ಹಿಂದೆ ಅಡಗಿದ್ದ ಸತ್ಯ. ನನ್ನ ಕೈಲಂತೂ ಮಾಡಿದ್ದೀನಿ. ನನ್ನ ಕೈಲಿ ಏನಷ್ಟಾಗುತ್ತೆ ಮಾಡಿದ್ದೀನಿ. ರೆಸ್ಟ್ ಇಟ್ ಈಸ್ ಅಪ್ ಟು ಅವನೇ ಬರ. ವಿಜಯಲಕ್ಷ್ಮಿ ಜೊತೆ ನೋಡಬೇಕು ಅಂತ ಆಸೆ ಇದೆ. ವಿಜಯಲಕ್ಷ್ಮಿ ಚೆನ್ನಾಗಿ ನೋಡ್ಕೊಳ್ಳಿ. ಹೊರಗಡೆ ಬಂದಮೇಲೆ ಸಾಯಂಕಾಲ ಹೋಗ್ತಾ ಗ್ರೇ ಏರಿಯಾಗೆ ಹೋಗಬೇಡ ಅಂತೇಳು, ಶೆಡ್ಗೆ ಹೋಗಬೇಡ ಅಂತೇಳು, ಮನೇಲಿ ಇರು ಅಂತೇಳು ನಿಂಗೆ ಸಿಕ್ಕಿದ್ರೆ. ಏನು ಸರ್ ಹೇಳಿದ್ರು, ನಮ್ಮ ದರ್ಶನ್ ನಿರಪರಾಧಿನ ಬರ್ಬೋದಾ ಅಂತ. ನಿರಪರಾಧಿ ಅಂತ ಹೇಳಲಿಕ್ಕೆ ಸಮಯ ಇದೆ, ಯಾಕಂದರೆ ಚಾರ್ಜ್ ಶೀಟ್ ಹಾಕ್ಬಿಟ್ಟಿದ್ದಾರೆ. ಬಟ್ ಒಂದಂತೂ ನಿಜ, ದರ್ಶನ್ ಹೊರಗಡೆ ಬರಬೇಕು. ಆಗಿರೋ ಕೊಲೆ ಅಂತೂ ತಪ್ಸೋಕ್ಕಾಗಲ್ಲ. 17 ಜನ ಮಾಡ್ದಲ್ಲಿ ಕೊನೆಯಲ್ಲಿ ಯಾವನ್ ಮಾಡ್ದು ಅಂತ ಹೆಂಗೆ ಗೊತ್ತಾಯ್ತು? ಎ ಸಿ ಪಿ ಚಂದನ್ಗೆ. ಎ ಸಿ ಪಿ ಚಂದನ್ ದೇವ್ರ ಹೌದಲ್ವಾ? ಇದು ಯೋಚನೆ ಮಾಡ್ಬೇಕಾಗಿರೋ ವಿಷಯನೇ. ಹಂಗ್ ಹೊಡ್ಕೊಂಡು ಪ್ರಯೋಜನ ಇಲ್ಲ ಸರ್. ಇದನ್ನ ತಗೊಂಡು ಈಗ ಹೊಡ್ಕೊಳ್ಳಿ, ತಗೊಳ್ಳಿ. ದೇವ್ರ ಮತ್ತೆ ಇಲ್ಲಿ ಕಾಣದ ಕೈಗಳೆಲ್ಲ ಕೆಲಸ ಮಾಡಿದೆ. ಯಾರೋ ಹೋಗಿ ಕ್ಯಾನ್ವಾಸ್ ಮಾಡ್ದ ಅಂತ ಪಾಪ ಫಿಕ್ಸ್ ಮಾಡಿರೋಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಅಮಾಯಕ ಅಂತ ಹೇಳೋಕೆ ಹೋಗಲ್ಲ, ದಡ್ಡ ಅಂತ ಹೇಳಬಲ್ಲೆ ಅಷ್ಟೇ. ಈ ಇಂಡಸ್ಟ್ರಿನಲ್ಲಿ ಒಬ್ಬ ದಡ್ಡ, ಒಬ್ಬ ಶತ ದಡ್ಡ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಈ ಇಂಡಸ್ಟ್ರಿನಲ್ಲಿ ಒಬ್ಬ ದಡ್ಡ, ಒಬ್ಬ ಶತ ದಡ್ಡ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಏನು ನಿಮ್ಮ ಪ್ರೊಟೆಕ್ಟ್ ಅವೆಲ್ಲ ನಾನೇನು ಫ್ಯಾನ್ಸ್ ಗಿನ್ಸ್ ಎಲ್ಲ ಭಯ ಬೀಳೋಕೋಲ್ಲ. ಫ್ಯಾನ್ಸ್ಗಳು ಬಂದಿದ್ದೆ 18 ಜನ, ನಾವೆಲ್ಲ ನೋಡ್ಬಿಟ್ಟಿದ್ದೀವಿ. ನಗ್ನ ಸರ್ ಅವರು ಯಾರು ನೀವು ಮಾತಾಡ್ಸಿದ್ರಲ್ಲ ಅವರು ಯಾವನ್ ಗೊತ್ತು? ತುಂಬಾ ಪರಿಚಯದವ್ರ ತರ ಮಾತಾಡ್ತಾರೆ. ಸುಮ್ನೆ ತಮಾಷೆಗೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು.